ಮದನ್ ಅಣ್ಣ ಅವರ ಮನೆಯಿಂದ. ನಿನ್ನೆ ನಾವು ಮಂತ್ರಾಲಯದಿಂದ ಮಿಡ್ ನೈಟ್ ಬರ್ತಾ ಇದ್ದೀನಿ. ಇವತ್ತಿನ ಡೇ ಹೇಗಿರುತ್ತೆ ಬನ್ನಿ ನೋಡುವ ಬೆಂಗಳೂರಲ್ಲಿ. ನಮಸ್ಕಾರ ಅಣ್ಣ, ಗುಡ್ ಮಾರ್ನಿಂಗ್. ಹಾಯ್. ಏನು ಚೆನ್ನಾಗಿದ್ದೀರಾ? ಇನ್ನೂ ರಾಯರ್ದು ನಾಮ ನೋಡಿ ಹಂಗೆ ಐತೆ. ಸೊ ಆಂಟಿ ಇದ್ದಾರೆ. ಹಾಯ್ ಆಂಟಿ. ಅಣ್ಣ ಜ್ಯೂಸ್ ಮಾಡ್ತಾ ಇದ್ದಾನೆ. ಇದನ್ನೆಲ್ಲ ಕವರ ಕೊಡ್ತಾನೆ ಗೈಸ್ ನನಗೆ ಲಾಸ್ಟಲ್ಲಿ. ಇದನ್ನೆಲ್ಲ ಜ್ಯೂಸ್ಗೆ ಹಾಕ್ತಾನೆ. ಹಾಲು ಹಾಕ್ತೀಯಾ ಜ್ಯೂಸ್ಗೆ? ಸೊ ನಮ್ಮ ಮೈಸೂರಲ್ಲಿ ಒಂದು ಬೇಕ್ರಿ ಇದೆ. ಆ ಬೇಕ್ರಿಲಿ ಇದೇ ಥರ ಜ್ಯೂಸ್ ಮಾಡೋದು, ಅದು ನಮ್ಗೆ ಇಷ್ಟ. ಸೊ ಅದೇ ಥರ ಮಾಡ್ಕೊಡ್ತಾನೆ ಪ್ರತಿ ಸಲನೂ. ಅಂದರೆ ಸ್ವಲ್ಪ ಮಾವಿನ ಹಣ್ಣು ಬಾಯಿಗೆ ಸಿಗೋ ಥರ, ಮತ್ತು ಜ್ಯೂಸು ಇರುತ್ತೆ, ಆ ಥರ ಮಾಡ್ತಾರೆ. ಸೊ ಮಧು ಏನು ಮಾಡ್ತಾಳೆ? ಮಧುವರೇ, ನೀವು ಪ್ರೆಗ್ನೆಂಟು ಬಗ್ಬಾರ್ದು ಹಂಗೆಲ್ಲ. ಏನಿಲ್ಲ, ಇವಾಗ ಬಗ್ಬೇಕು, ಎದೊಳ್ಬೇಕು, ಎಲ್ಲ ಮಾಡಬೇಕು. ಅವ್ರು ಸುಮಾರು ಜನ ನೀನು ಇನ್ನೂ 3 ತಿಂಗಳು ಟ್ರಾವೆಲ್ ಮಾಡಬಾರ್ದು, ಬಗ್ಬಾರ್ದು ಅಂತೆಲ್ಲ, ಸ್ಟೆಪ್ಸ್ ಹತ್ಬಾರ್ದು ಅಂತೆಲ್ಲ ಕಮೆಂಟ್ ಆಗ್ತವ್ರೆ ಒಬ್ಬೊಬ್ರು ಒಂದೊಂಥರ. 5 ತಿಂಗಳು ಅದರ ಅನ್ನಿಸ್ತಾ ಇಲ್ಲ ಅಷ್ಟೇ ನನಗೆ. 5 ತಿಂಗಳಾಗಿದೆ, ಇವಾಗೆಲ್ಲ ನಾರ್ಮಲ್ ಆಗಿರ್ಬೇಕು. ಇವಾಗ ಜಾಸ್ತಿ ಸ್ವಲ್ಪ ಕೆಲಸ ಮಾಡಬೇಕು, ಲೈಟಾಗಿ ಸ್ಟೆಪ್ಸ್ ಹತ್ಬೇಕು, ವಾಕ್ ಮಾಡಬೇಕು, ಎಲ್ಲ ರೆಡಿ ಆಗಬೇಕು ಡೆಲಿವರಿಗೆ. ಇವಾಗ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ, ಒಬ್ಬೊಬ್ರು ಒಂದೊಂದು ಕಡೆ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟೇ ಗೈಸ್. ವಾಟ ಎಲ್ಲ ಕೌಡ್ತಾ ಇದ್ದೀನಿ. ಮ್ಯಾಂಗೋ ಸೀಸನ್ ಬಂದಿದೆ ಇವಾಗ. ಮ್ಯಾಂಗೋ ಐಸ್ಕ್ರೀಮ್ ಅಂತೂ ನನ್ನ ಫೇವ್ರೆಟ್. ಇವಾಗ ಗೈಸ್ ನಾನು ಬಂದಿದೆ. ಏನು ಗೆಸ್ ಮಾಡಿ ಗೈಸ್, ಏನಿರ್ಬೋದು ಗೆಸ್ ಮಾಡಿ, ಇವಾಗಲೇ ಗೆಸ್ ಮಾಡಿ, ಈಗಲೇ ಹಂಗೆ ಕಮೆಂಟ್ ಮಾಡಿ ಏನಿರ್ಬೋದು ಅಂತ. ನಾನು ಆಲ್ರೆಡಿ ನೋಡಿರ್ತಾರೆ ಆಟಿಗೆ. ಸೊ ಇನ್ಸ್ಟೆಂಟ್ ಕ್ಯಾಮ್ರಾ, ಏನಾದರೂ ನೇಮ್ ಫುಲ್ಲು ಇನ್ಸ್ಟ್ಯಾಕ್ಸ್. ಸೊ ನಾನು ತಗೋಬೇಕು ಅಂತ ಇದ್ದಿದ್ದೆ, ನಮ್ಮ ಅಣ್ಣ ಸಜೆಷನ್ ಮಾಡ್ಕೊಂಡು ಯಾವ್ದು ಬುಕ್ ಮಾಡೋದು ಅಂತ ನನಗೆ ಗೊತ್ತಿಲ್ಲ. ನಾವು ಇನ್ಸ್ಟ್ಯಾಕ್ಸ್ ಅಂತ ಅನ್ಕೊಂಡಿದ್ದು. ಇನ್ಟ್ಯಾಕ್ಸ್ ಇವ್ರಿಗೆ ಹೆಸರೇ ಗೊತ್ತಿಲ್ಲ, ಸುಮ್ಮನೆ ತಗೊಂಡವೆ. ಅಲ್ಲ, ಮಿನಿ 19 ಅದೆಲ್ಲ ಕಲರ್ ಇತ್ತಲ್ಲ, ಆ ಥರ ತಗೋಬೇಕು ಅಂತ ಅನ್ಕೊಂಡಿದ್ದು. ಅದಕ್ಕಿಂತ ಚೆನ್ನಾಗಿರೋದು ಐತೆ ಅಂತ ನಮ್ಮ ಅಣ್ಣ ವಿಡಿಯೋ ಎಲ್ಲ ತೋರಿಸಿ ನನ್ನ ಮೈಂಡ್ ವಾಶ್ ಮಾಡಿಸಿ, ಸೊ ಇದನ್ನ ತಗೊಂಡಂಗೆ ಮಾಡಿ 10,000 ಬಜೆಟ್ನ 25,000 ತಗೊಂಡು ನಿಲ್ಸಿದ್ರು. ಎಸ್ ಗೈಸ್, ಇದು ಏನಂದ್ರೆ 2 ದಿನದ ಹಿಂದೆನೇ ಬುಕ್ ಮಾಡಬೇಕಿತ್ತು. 2 ದಿನ 3 ದಿನ ತೋರಿಸ್ತೈತೆ ಅಂತ ಹಂಗೆ ಪೆಂಡಿಂಗ್ ಅಲ್ಲಿ ಇತ್ತು. ಇವತ್ತು ಬೆಂಗಳೂರಲ್ಲಿ ಇದ್ವಲ್ಲ, ನಮ್ಮ ಅಣ್ಣ ಒಂದ್ಸಲ ಚೆಕ್ ಮಾಡ್ದ, ಮನೆಗೆ ಡೆಲಿವರಿ ಇತ್ತು. ಸೊ ಹಾಗಾಗಿ ಬುಕ್ ಮಾಡ್ದ. ಏನು 1/2 ಅವರ್ ಹಿಂದೆ ಬುಕ್ ಮಾಡ್ದ, ಆಲ್ರೆಡಿ ನನ್ನ ಕೈಗೆ ಬಂದಿದೆ. ಇವಾಗ ಹೌದು, ಇನ್ಸ್ಟ್ಯಾಕ್ಸ್ ಮಿನಿ ಇವೋ, ನಾನು ಹೇಳಿಲ್ವ ಮಿನಿ ಎಡಿಷನ್. ಕಲರ್ ಕಡೆಗೆ ಸಿಗುತ್ತೆ, ನಾನೇ ಹೇಳಿದ್ದು ಕಲರ್ ಇರಲಿ ಅಂತ. ಹೈಬ್ರಿಡ್ ಇನ್ಸ್ಟಂಟ್ ಕ್ಯಾಮ್ರಾ ಮಿನಿ ಬ್ಲಾಕ್ ಫ್ರೇಮ್ ಇನ್ಸ್ಟಂಟ್ ಫಿಲಮ್. ಇದರಲ್ಲಿ ಬ್ಲಾಕ್ ಇತ್ತು, ಬ್ರೌನ್ ಇತ್ತು, ಪಿಂಕ್ ಇತ್ತು. ಸೊ ಪಿಂಕ್ ಬೇಡ ಅನ್ನಿಸ್ತು. ಬ್ಲಾಕ್ ನಮ್ಮ ಹತ್ರ ಕ್ಯಾಮ್ರಾಗಳು ಇರೋದೆಲ್ಲ ಬ್ಲಾಕ್. ಸೊ ಇದು ಡಿಫ್ರೆಂಟ್ ಆಗಿ ಸ್ವಲ್ಪ ಏನು ವಿಂಟೇಜ್ ಫೀಲು, ಬ್ಲಾಕ್ ಅಂಡ್ ವೈಟ್ ಏನು ಅಂತಾರೆ ಅವಾಗ, ವಿಂಟೇಜ್ ಫೀಲ್ ಕೊಡುತ್ತೆ ಅಂತ ಈ ಕಲರ್ ಇರಲಿ ಅಂದೆ. ನಾನು ಮದುವೆ ಅನ್ಬಾಕ್ಸ್ ಮಾಡಿ, ಯಾಕೆಂದ್ರೆ ಅವರೇ ನನಗೆ ಕೊಡಿಸ್ತಾರದು. ನಮ್ಮ ಮನೇಲಿ ಗೈಸ್ ನಾವ್ ಏನೇ ತಗೊಳ್ಳಿ ಎಲ್ಲರೂ ಜರ್ತಿ ಯೂಸ್ ಮಾಡ್ತೀವಿ. ಈ ಕ್ಯಾಮ್ರಾ ಆಸ್ಮಾನ ಅವಳಿಗೆ ಅಂತ ತಗೊಂಡು, ಅವಳಿಗಿಂತ ಜಾಸ್ತಿ ನಾನೇ ಯೂಸ್ ಮಾಡ್ತೀನಿ. ಎಲ್ಲರೂ ಯೂಸ್ ಮಾಡ್ತೀವಿ. ಸುಮ್ಮನೆ ನಮ್ಗೆ ಗಿಫ್ಟ್ ಇಲ್ಲ, ಅವಳು ತಗೊಳ್ಳೋದಿಲ್ಲ, ಅವಳು ಗಿಫ್ಟ್ ಅನ್ನೋದು ನಾನು. ಇದು ಜಾಸ್ತಿ ನಮ್ಗೆ ಯೂಸ್ ಆಗುತ್ತೆ, ಇನ್ನೂ ಗೊತ್ತಿಲ್ಲ ಮದು, ಇನ್ನು ಯಾರಿಗೂ ಯೂಸ್ ಆಗುತ್ತೆ. ನಿನ್ ಪಾಪುಗೆ ಮತ್ತೆ ನನ್ನ ಫ್ರೆಂಡ್ಸ್ಗೆ. ಯಾರ ನೋಡ್ತಾ ಇದ್ದೀರಿ ನಿನ್ ಫ್ರೆಂಡ್ಸ್ ಇರೋ ಅವ್ರಿಗೆ ಹೇಳ್ತೀನಿ. ಸೌಜು, ಮಧು, ಸ್ಯಾಂಡಿ ಅಷ್ಟಿಲ್ಲ ಅನ್ಕೋತೀನಿ, ರಚಿತಾ ಮತ್ತೆ ಮಧು, ಇವ್ರಿಬ್ರು ಹೇಳ್ತಾ ಇದೀನಿ. ಇದಕ್ಕೆ ರೋಲ್ಗೆ 1000 rupees ಕೊಟ್ಬಿಟ್ಟು ಡಿವೈಡ್ ಮಾಡ್ಕೊಂಡು ನೀವು ಏನ್ ಮಾಡ್ತೀರಾ ಗೊತ್ತಿಲ್ಲ, ತಗೊಂಡು ರೋಲ್ ತಗೊಂಡ್ ಬಂದು ಬೇಕಾದ್ರೆ ಎಷ್ಟಾರು ಫೋಟೋ ಹೊಡ್ಕೊಳ್ಳಿ. ರೋಲ್ ನ ನೀವೇ ತಗೋಬೇಕು. ನಮ್ಮ ಹುಡುಗಿ ಹೇಳಿದಾಳೆ ನಮ್ಮ ಫ್ರೆಂಡ್ಸ್ ಕಡೆ ತರಿಸ್ತೀನಿ ಅಂತ. ಇದು ಅಷ್ಟು ಕಾಸ್ಟ್ಲಿ ಗೈಸ್. ರೋಲ್ ಬರೀ 1000 ರೂಪಾಯಿಗೆ 10 ಫೋಟೋ ತಗೋಬಹುದು. 10 ರೋಲ್ ಬರುತ್ತೆ ಅಷ್ಟೇ, 10 ಫೋಟೋಸ್ ಬರುತ್ತೆ. ಒಂದ್ಸಲ ಕ್ಲಿಕ್ ಮಾಡ್ಬಿಟ್ರೆ ಅದ್ರಲ್ಲಿ ಇನ್ಸ್ಟಾಕ್ಸ್ ಅಲ್ಲಿ ನನ್ನ ಫ್ರೆಂಡ್ ಮುನಿನ ಹತ್ರ ಇತ್ತು. ನಾವು ಇದಕ್ಕೆ ಹೋಗಿದಾಗ, ಹಂಪಿಗೆ ಹೋಗಿದಾಗ ಫೋಟೋ ತಗೋತಾ ಇದ್ದೀವಿ ಕಣೆ, ಬರ್ತಾನೆ ಇಲ್ಲ. ಬರೀ ರೋಲ್ ಮಾತ್ರ 3-4 ಒಂಟೆ ಹೋಯ್ತು. ಆ ಕಾರಣಕ್ಕೆ ನಮ್ಮ ಅಣ್ಣ ಇದು ಚೆನ್ನಾಗೈತೆ ಅಂತ ತಗೊಂಡಿದ್ದು. ಅದ್ರಲ್ಲಿ ಹೆಂಗೆ ಅಂದ್ರೆ ನಾವು ನೋಡಕ್ಕೂ ಆಗಲ್ಲ, ಫೋಟೋ ಚೆನ್ನಾಗೈತೆ ಇಲ್ವ ಅಂತ ನೋಡಕ್ಕೂ ಆಗಲ್ಲ. ಸುಮ್ಮನೆ ಕ್ಯಾಮ್ರಾ ಹಿಂಗೆ ತೆಗೆದು ಹಿಂಗೆ ಸ್ಕ್ರೀನ್ ನೋಡ್ಕೊಂಡು ತೆಗೆದು ಹಿಂಗೆ ಮಾಡಿದ್ರೆ ಕ್ಯಾಮ್ರಾ ಇದ್ರ ಹತ್ರ ಇರುತ್ತೆ ನೋಡ್ಬೇಕು. ಲೈಟ್ ಪಕ್ಕ ಹಿಂಗೆ ಮಾಡಿದ್ರೆ ಅದನ್ನು ಹಿಂಗೆ ಮಾಡು, ಸ್ಟ್ರೈಟ್ ಮಾಡಿದೆ, ಹಿಂಗೆ ಮಾಡಿದಾಗ ತೆಗಿಯೋದು. ಇದು ಮಾಡಿದ್ರೆ ಮೇಲೆ ಕಟ್ಬಿಟ್ಟು ಇದು ಎತ್ತರ ಇದಾಕಲ್ಲ. ಹಾಕೊಂಡು ನಾನು ಬರ್ತಿದ್ದೀನಿ, ಹಾಕೊಂಡು ಮುಸ್ತಫಿ ಎಲ್ಲ ಬೆಸ್ಟ್ ಮೂಮೆಂಟ್ಸ್ಗಳನ್ನ ನಾನು ಇದರಲ್ಲಿ ಕ್ಯಾಪ್ಚರ್ ಮಾಡಿ ಡೆಲಿವರಿಲಿ ಪ್ರಿಂಟ್ ಮಾಡಿ ಇಟ್ಕೊತೀನಿ. ಎಸ್ ಗೈಸ್, ಆ ಕೊಟ್ಟದಲ್ಲ ಆವಾಗ ಚಂದ. ಓಕೆ, ಥ್ಯಾಂಕ್ ಯು ಸೊ ಮಚ್ ಮಧುರೇ, ಥ್ಯಾಂಕ್ ಯು. ಅಷ್ಟೇ ಗೈಸ್, ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮನ್ನ ಶಾಪಿಂಗ್ ಕರ್ಕೊಂಡು ಎಲ್ಲ ಆಯಿತು. ಸೊ ಇವತ್ತು ನೈಟು ನಮಗೆ ಒಂದು ಏನಿದೆ, ಇನೋಗ್ರೇಷನ್ ನಮ್ಮ ಪರಿಚಯ ಇರೋದು. ಸೊ ನಾನು ಬರಲ್ಲ ಅಂತ ಹೇಳ್ತಾ ಇದ್ದೀನಿ. ನಮ್ಮ ಅಣ್ಣ ಮಧು ಇಬ್ರು ಕಾಲು ಹಿಡ್ಕೊಂಡು ಬಾ 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 ಅಂತಿದ್ದಾರೆ. ಸೊ ಹಾಗಾಗಿ ಸೊ ಪರಿಚಯ ಇರೋದೆ, ಬಟ್ ನಾನು ಕರೆದಿರ್ಲಿಲ್ಲ. ಇವಳು ಬಾ ಬಾ ಅಂತವಳಲ್ಲ, ಸೊ ಹಾಗಾಗಿ ಹೋಗ್ತಾ ಇದ್ದೀನಿ. ಅದಕ್ಕೆ ನಾನು ಬರಬೇಕು ಅಂದ್ರೆ ನಾವು ಒಂದು ಕರೆದಿದ್ದಾರೆ ಗೈಸ್. ಇವಳು ನಮ್ಮ ಹತ್ರ ಇದೆ ಅವ್ರ ನಂಬರ್, ಆಯ್ತಾ? ಅವ್ರು ಫೋನ್ ಮಾಡಿದಾಗ ನಿಶಾ ಮತ್ತೆ ನಿಮ್ಮ ಅಣ್ಣ ಎಲ್ಲರೂ ಕರ್ಕೊಂಡು ಬನ್ನಿ, ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಅಂತ ಹೇಳಿದ್ದಾರೆ. ಲಾಸ್ಟ್ ಟೈಮ್ ಒಂದು 2-3 ಫಂಕ್ಷನ್ಗೂ ಹಂಗೆ ಕರೆದಿದ್ರು, ಹೋಗೋಕ್ಕಾಗಿಲ್ಲ. ಅಟ್ಲೀಸ್ಟ್ ಇಲ್ವಾ? ಹೌದಾ? ಸೊ ನಾವಿಲ್ಲ ಹೇಳ್ಕೊತೀವಿ. ಓಕೆ ಗೈಸ್, ಆಮೇಲೆ ಸಿಗ್ತೇವೆ. ಟೇಕ್ ಕೇರ್, ಬಾಯ್. ಹೇಗಿದೆ ನಿಮ್ಮ ಮೆಟ್ರೋ ಎಕ್ಸ್ಪೀರಿಯನ್ಸ್? ನಾನು ಓಡಾಡಿದ್ದೀನಿ ಮೇಡಮ್. ಅದೇ ನಿಮ್ಮ ಹಸ್ಬೆಂಡ್ ಜೊತೆ ಚೆನ್ನಾಗಿದೆಯಾ? ಟ್ರಾಫಿಕ್ ಇಲ್ಲ, ಏನಿಲ್ಲ, ಆರಾಮಾಗಿ ಹೋಗ್ಬೋದು. ಬನ್ನಿ, ನಮಗೆ